ಇನ್ನು ಎ ಖಾತಾ ಹಾಗೂ ಬಿ ಖಾತಾ ಪರಿವರ್ತನೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾ ತಿರುಗೇಟನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಬರೀ ಹಿಟ್ ಅಂಡ್ ರನ್ ಹಾಗೂ ಬ್ಲಾಕ್ ಮೇಲ್ ಮಾಡುವುದಲ್ಲ, ಬಹಿರಂಗ ಚರ್ಚೆಗೆ ಬಂದು ದಾಖಲೆ ಸಮೇತ ಮಾತನಾಡಬೇಕು ಅಂತ ಹೇಳಿ ಸವಾಲನ್ನು ಹಾಕಿದರು. ನನ್ನ ಹುಳುಕು ಏನಿದೆ ಅಂತ ಬಿಚ್ಚಿಡಲಿ, ಅವರದ್ದು ಏನಿದೆ ಅಂತ ನಾನು ಬಿಚ್ಚಿಡ್ತೀನಿ, ಆಗ ಜನರು ತೀರ್ಮಾನ ಮಾಡ್ತಾರೆ. ಡಿ ಕುಮಾರಸ್ವಾಮಿಯವರ ಬಳಿ ಸಾಕ್ಷಿ ಗುಡ್ಡೆ ಇದ್ದರೆ ದಾಖಲೆ ಸಮೇತ ಬಂದು ಮಾತನಾಡಬೇಕು. ಅದೇನೋ ಸದನದಲ್ಲಿ ಪೆನ್ ಡ್ರೈವ್ ತೆಗಿತೀನಿ ಅಂತ ಹೇಳಿದ್ರಲ್ವಾ, ಅದು ಆ ರೀತಿಯಲ್ಲ ಅಂಥೇಳಿ ಡಿಸಿಎಂ ಶಿವಕುಮಾರ್ ಅವರು ಕೌಂಟ್ರನ್ನು ಕೊಟ್ಟರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದು ಮತ್ತೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ಕೆಲಸ ಕಾರ್ಖಾನೆ ತರೋದಲ್ಲ, ಕಾರ್ಖಾನೆ ತರೋದು ರಾಜ್ಯ ಸರ್ಕಾರದ ಕೆಲಸ, ನೀವು ಎಷ್ಟು ಕಾರ್ಖಾನೆಯನ್ನು ತಂದಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಏನ್ ಮಾಡಿದ್ಯಾ ನೀನು? ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಚರ್ಚೆ, ವಾದ ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನು ಏನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್. ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ ಅಂತಾನೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿರ್ತಾನೆ. ಕಮ್ ಲೆಟ್ ಅಸ್ ಫೇಸ್, ಪಬ್ಲಿಕ್ ಮುಂದೆ ಉತ್ತರ ಕೊಡ್ತೀವಿ ನಾವು. ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರ್ಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನೆನಪಿದ್ಯಾ? ಸೊ ವಿಲ್ ಫೇಸ್, ಕಮಾನ್. ಪಬ್ಲಿಕ್ ಏನ್ ಮಾಡಿದ್ಯಾ ನೀನು ಹೇಳೋ, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನ್ ಮಾಡಿದ್ದೀನಿ ತೆಗಿಯೋಣ, ನೀನೇನ್ ಮಾಡಿದ್ಯಾ ಮಾತಾಡೋಣ. ಬಿಚ್ಚಿಲಿ, ಯಾರು ಬೇಡ ಅಂತಾರೆ? ಬಿಚ್ಚಿಲಿ. ಎಷ್ಟೋ ಜನ ಏನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಿಲಿ, ಈಗೂ ಬಿಚ್ಚಿಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಿಲಿ. ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದುರ ಮಗ ಅಲ್ಲ. 2.5 ವರ್ಷದ ನಂತರ ಅವ್ರ ಸರ್ಕಾರ ಬರುತ್ತೆ ನೋಡಪ್ಪ, ಎಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್. ಎಷ್ಟು ಕಳೀತೀವಿ ಲೀಡರ್ಶಿಪ್ ಅಲ್ಲಿ? 18 ಕಳೀತು. ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ 8 9 ಇಳಿತಾರೆ. ಯಾರು ನಾನೆಂಗ್ ತರಕಾಗತ್ತೆ? ಇಲ್ಲಿ ಈ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ಆ ವಾತಾವರಣ ನಿರ್ಮಾಣ ಮಾಡಬೇಕಿಲ್ಲಿ. ನನ್ನ ಕೆಲಸ ಅಲ್ಲಿ ಡೆಲ್ಲಿಲಿರೋದು ಕಾರ್ಖಾನೆ ನಿರ್ಮಾಣ ತರಕಲ್ಲ, ನನಗೆ ಕೊಟ್ಟಿರೋ ಇಲಾಖೆ. ಕೆಲವು ಸ್ಕೀಮ್ಗಳಿದೆ, ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಇದೆ ಅಷ್ಟೇ. PLI ಸ್ಕೀಮ್ಗಳು. ಈಗ 4,500 ಬಸ್ ಕೊಟ್ಟನಲ್ಲ, 10,000 ಬಸ್ಸನ್ನ, ಎಲೆಕ್ಟ್ರಿಕ್ ಬಸ್ಗಳನ್ನ ಇವತ್ತು ನಮ್ಮ ಇಲಾಖೆಯಿಂದ ಫಸ್ಟ್ ಫೇಸಲ್ಲಿ ಕೊಡ್ತಾ ಇದ್ದೀವಿ. 4,000 ಬೆಂಗಳೂರಿಗೆ ಯಾಕೆ ಕೊಟ್ಟಿದ್ದೀನಿ? ತೆಲಂಗಾಣಗೆ 2,000 ಕೊಟ್ಟಿದ್ದೀವಿ. ಸೂರತ್ಗೆ 600 ಬಸ್ ಕೊಟ್ಟಿದ್ದೀವಿ. ಅಹಮದಾಬಾದ್ 1,000 ಬಸ್ ಕೊಟ್ಟಿದ್ದೀವಿ. ಕರ್ನಾಟಕಕ್ಕೆ 4,500 ಬಸ್ ಯಾಕೆ ಕೊಟ್ಟಿದ್ದೀನಿ? ನೀವೆಷ್ಟು ಕಾರ್ಖಾನೆ ತಂದಿದ್ದೀರಿ? ಯಾವ್ಯಾವ ಟ್ರಸ್ಟ್ ಲಪ್ಟಾಯಿಸ್ಕೊಂಡಿದ್ದೀರಿ? ಆ ಕೆಲಸಕ್ಕೆ ನೀವು ಇರೋದಿಲ್ಲಿ. ಪಟ್ಟಿ, ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ, ಧಾರಾವಾಹಿ. ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಆ 10, 7, 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ನಲ್ಲ, ಯಾವ್ದಾದ್ರು ಒಂದು ಕ್ಲಸ್ಟರ್ನ ನೀವ್ಯಾದ್ರು ಜಿಲ್ಲೆಯಲ್ಲಿ ಮಾಡಿದ್ದೀರಾ? ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಇದ್ದಿದ್ದು 14 ತಿಂಗಳು ಕೆಲಸ ಮಾಡಕ್ ಬಿಡ್ಲಿಲ್ಲ.